ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಕ್ ಬಂದೀನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಅಬ್ಬಬ್ಬಾ, ಪಂಚ ರಾಜ್ಯಗಳ ಚುನಾವಣೆ ಫಲಿತಾಂಶ, ನಮ್ಮ ಕರ್ನಾಟಕದ ಉಪಚುನಾವಣೆ ಫಲಿತಾಂಶ, ಇವತ್ತು ಫುಲ್ಲು ಇದೇ ಸುದ್ದಿ. ಒಂದ್ ಕಡೆ ಗೂಂಡಾಗಿರಿಯಿಂದ ಮುಕ್ತಿ ಪಡೆದಂತಹ ಪಶ್ಚಿಮ ಬಂಗಾಳ, ಮತ್ತೊಂದ್ ಕಡೆ ಡೆಂಗ್ಯೂ ಮಲೇರಿಯಾದಿಂದ ಮುಕ್ತಿ ಪಡೆದ ತಮಿಳುನಾಡು, ಇನ್ನೊಂದ್ ಕಡೆ ಹ್ಯಾಟ್ರಿಕ್ ಗೆಲುವು ಸಾಧಿಸಿದಂತಹ ಹಿಮಂತ ಬಿಸ್ವಾ ಶರ್ಮಾ. ನನಗ್ ಗೊತ್ತಿತ್ರಿ, ಮೊದಲೇ ಗೊತ್ತಿತ್ತು. ಯಾವಾಗ ಮೋದಿಜಿ ಝಾಲ್ಮುರಿ ತಿಂದ್ರೋ ಮಮತಾ ದೀದಿನ ಅವಾಗೆ ಹೆಡೆಮುರಿ ಕಟ್ಟಿ ಮುದ್ರಿ ಸೈಡ್ಗೆ ಇಟ್ಟು ಬಿಡ್ತಾರಂತ ನನಗ್ ಗೊತ್ತಿತ್ತು. ಪಶ್ಚಿಮ ಬಂಗಾಳದಾಗ ಶುರುವಾಯ್ತು ನೋಡ್ರಿ ಕೇಸರಿ ಯುಗ. ಮುಗಿತು. TMC ಗೂಂಡಾಗಿರಿ ಮುಗಿದು ಬಿಡ್ತು. ಇದು ಬರೇ ಗೆಲುವು ಅಂತಂದ್ರೆ ಕಮ್ಮಿ ಅನಿಸ್ತದೇನೋ. ಇದೊಂದು ಚುನಾವಣಾ ಕ್ರಾಂತಿ, ಇದೊಂದು ಐತಿಹಾಸಿಕ ಗೆಲುವು. 15 ವರ್ಷಗಳಿಂದ ಅಂಜಿಸಿ ಆಡಳಿತ ನಡೆಸಿದ್ದಂಥ ಮಮತಾ ದೀದಿ ಟೈಮ್ ಮುಗ್ದೇ ಬಿಡ್ತು ನೋಡ್ರಿ. ಇನ್ನೇನಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ದಂಗ ಪಶ್ಚಿಮ ಬಂಗಾಳದಾಗ ಸೂರ್ಯನ ಉದಯ ಆಯ್ತು, ಕತ್ತಲು ಕಳೆದು ಕಮಲ ಅರಳಿತು, ಕೆಸರು ಅನ್ನೋದು ಹೇಳ ಹೆಸರಿಲ್ಲದಂಗ ಕೊಸರಿ ಹೋಯ್ತು. हमारा सद्भाग्य देखिए, हमारे प्रेरणा पुरुष अटल बिहारी वाजपेयी जी ने भी 40 साल पहले कहा था, सूरज निकलेगा, कटेगा, कमल खिलेगा. ನೀವು ಏನೇ ಹೇಳ್ರಪ್ಪ, ರಾಹುಲ್ ಗಾಂಧಿ ಹೇಳಿದ್ದೇ ಖರೆ ಆಯ್ತು. TMCಗೆ ಬಿಜೆಪಿಯನ್ನು ಎದುರಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು, ಹಂಗೆ ಆಯ್ತು. ರಾಹುಲ್ ಗಾಂಧಿ ಯಶಸ್ವಿಯಾಗಿ ಹೊರಹೊಮ್ಮದ್ರು ನೋಡ್ರಿ. ಹಂಗಂದ್ರ ನೋಡ್ರಿ, ಬಿಟ್ಟ ಬಾಣ ಇಟ್ಟ ಗುರಿ ಎಂದೂ ತಪ್ಪಿಲ್ಲ ರಾಹುಲ್ ಗಾಂಧಿ. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಏನೋ ಬಂದೈತಿ, ಆದ್ರೆ ಇಡೀ ಚುನಾವಣಾ ಪ್ರಚಾರದುದ್ದಕ್ಕೂ ರಾಹುಲ್ ಗಾಂಧಿ ಅವರು ಯಾವ ರಾಜ್ಯದಾಗ ಯಾರ ಪರ ಯಾರ ವಿರೋಧ ಅದಾರ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ ಆಗಿತ್ತು. ಅಷ್ಟರ ಮಟ್ಟಿಗೆ ಮಂದಿನ ಮೀಡಿಯಾದವರನ್ನ ರಾಹುಲ್ ಗಾಂಧಿ ಕನ್ಫ್ಯೂಸ್ ಮಾಡೋದ್ರಾಗ ಯಶಸ್ವಿಯಾಗಿದ್ರು. ಈಗ ರಿಸಲ್ಟ್ ಬಂದ ಮೇಲೆ ಎಲ್ಲ ಕ್ಲಿಯರ್ ಆಯ್ತು ನೋಡ್ರಿ. भाई और बहनों, एक बात मत भूलिए, TMC बीजेपी का मुकाबला नहीं कर सकती है, ये मत भूलिए. ಅದೆಷ್ಟೋ ಮಂದಿ ರಾಜಕಾರಣಿಗಳ ನಡುವೆ ರಾಹುಲ್ ಗಾಂಧಿ ಯಾವಾಗ್ಲೂ ವಿಭಿನ್ನವಾಗಿ ನಿಲ್ತಾರ. ರಾಹುಲ್ ಗಾಂಧಿ ಮಾತು, ನಡವಳಿಕೆ, ಯೋಚನೆ, ಲೆಕ್ಕಾಚಾರ ಎಲ್ಲದ್ರಾಗೂ ಡಿಫ್ರೆಂಟ್ ನೋಡ್ರಪ್ಪ. ಯಾಕೆ ಹೇಳ್ರಿ? ಎಲ್ಲ ಬೇರೆ ರಾಜಕಾರಣಿಗಳು ಇನ್ನ ಹೆಚ್ಚು ಕ್ಷೇತ್ರದಾಗ ಹೆಚ್ಚು ಮತಗಳ ಅಂತರದಾಗ ಗೆಲ್ಲಬೇಕು ಅಂತ ಗುರಿ ಇಟ್ಕೊಂಡಿರ್ತಾರ. ಆದ್ರ ಅಂಥ ರಾಜಕಾರಣಿಗಳ ನಡುವೆ ನಮ್ಮ ರಾಹುಲ್ ಗಾಂಧಿ ಮಾತ್ರ ಸೋಲಿನಲ್ಲೂ ಸೆಂಚುರಿ ಬಾರಿಸುವ ಗುರಿ ಇಟ್ಕೊಂಡಿದ್ರು. ಆ ಗುರಿ ಇವತ್ತು ಸೆಂಚುರಿ ತಲುಪೇ ಬಿಡ್ತು. ರಾಹುಲ್ ಗಾಂಧಿ ಏನೋ ಸಕ್ಸಸ್ಫುಲ್ ಆದ್ರು, ಆದ್ರೆ ನನಗೆ DCM DKಶಿ ಸಾಹೇಬ್ರ ಪರಿಸ್ಥಿತಿ ನೋಡಿದ್ರೆ ಬಹಳ ಮನಸ್ಸಿಗೆ ಹತ್ತದ್ರಿ. ಅಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಯಾಕಿಷ್ಟ DK ಶಿವಕುಮಾರ್ ಅವ್ರ ಮ್ಯಾಲ ಜಿದ್ದು ಸಾಧಿಸ್ಲಿಕ್ಕತ್ತಾರಂತ ನನ್ಗೆ ಅರ್ಥನೇ ಆಗಲಾಗ್ಯದ. ನೋಡ್ರಿ, ನೀವು ಬೇಕಾದ್ರ ಎಲ್ಲೆಲ್ಲಿ ಕಾಂಗ್ರೆಸ್ ಗೆಲ್ಲೋ ಲಕ್ಷಣನೇ ಇಲ್ಲ, ಎಲ್ಲೆಲ್ಲಿ ಕಾಂಗ್ರೆಸ್ ಸೋಲ್ತದಂತ ಗೊತ್ತಿತ್ತಲ್ಲ, ಅಲ್ಲೆಲ್ಲ ಕಡೆ ಪ್ರಚಾರಕ್ಕೆ DKಶಿ ಅವ್ರನ್ನೇ ಬೇಕಂತಲೇ ಕಳಿಸ್ಯಾರ. ಕಾಂಗ್ರೆಸ್ ಹೈಕಮಾಂಡಿನ ಈ ಸೀಕ್ರೆಟ್ ಫಾರ್ಮುಲಾನ ಕರೆಕ್ಟ್ ಆಗಿ ಕಂಡು ಹಿಡಿದವ್ರಂದ್ರ ಆರ್ ಅಶೋಕ್ ಅವ್ರು ನೋಡ್ರಿ. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಎಷ್ಟು ಚಾಣಕ್ಯರಿದ್ದಾರೆ ಅಂತ ಹೇಳಿದ್ರೆ, DK ಶಿವಕುಮಾರ್ಗೆ ಎಲ್ಲೆಲ್ಲಿ ಸೋಲ್ತದ ಅಲ್ಲಿ ತಗೊಂಡೋಗಿ DK ಶಿವಕುಮಾರ್ನ ಹಾಕ್ತಾರೆ, ಜಮೀರ್ನ ಎಲ್ಲೆಲ್ಲಿ ಗೆಲ್ತೈತೋ ಜಮೀರ್ ತಗೊಂಡೋಗಿ ಅಲ್ಲಿ ಹಾಕ್ತಾ ಇದ್ದಾರೆ. ಅವರು ಗೋವಾಗೆ ಹೋದಾಗೂ ಎಡು ಬಿದ್ದಿದ್ದಾರೆ, ಅಸ್ಸಾಂಗೆ ಹೋದಾಗೂ ಎಡು ಬಿದ್ದಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ತಮಿಳುನಾಡಿಗೂ ಹೋಗಿದ್ರು, ಅಲ್ಲೂ ಕೂಡ ಬೋರ್ಡ್ ಇಲ್ದಂಗೆ ಆಗಿದೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಬೋರ್ಡ್ಗೆ ಇದ್ದಂಗೆ ಕಾಣಿಸಿದೆ, ಎಲ್ಲೂ ಒಂದು ಸೀಟು ಇಲ್ಲ ತಮಿಳುನಾಡಲ್ಲಿ. ಅದರಿಂದ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಎಷ್ಟು ಚಾಣಕ್ಯರಿದ್ದಾರೆ ಅಂತ ಹೇಳಿದ್ರೆ, DK ಶಿವಕುಮಾರ್ಗೆ ಎಲ್ಲೆಲ್ಲಿ ಸೋಲ್ತದ ಅಲ್ಲಿ ತಗೊಂಡೋಗಿ DK ಶಿವಕುಮಾರ್ನ ಹಾಕ್ತಾರೆ, ಜಮೀರ್ನ ಎಲ್ಲೆಲ್ಲಿ ಗೆಲ್ತೈತೋ ಜಮೀರ್ ತಗೊಂಡೋಗಿ ಅಲ್ಲಿ ಹಾಕ್ತಾ ಇದೆ. ಒಟ್ಟಾಗೆ DK ಶಿವಕುಮಾರ್ಗೆ ತುಳಿಯಕ್ಕೆ ಏನೇನು ಬೇಕೋ ಅದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಮಾಡ್ತಾ ಇದೆ. ಅದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ DK ಶಿವಕುಮಾರ್ ಆದಷ್ಟು ಬೇಗ ಈ
ಮನೆಯೊಂದು 3 ಬಾಗಿಲಾಗಿದೆ. ಈಗ 3 ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ. ಅದರಲ್ಲಿ ಆ ಬಾಗಿಲಿನಿಂದ ಹೊರಬರಕ್ಕೆ ಫಸ್ಟ್ ಪ್ರಯತ್ನ ಮಾಡಲಿ. ಅಸ್ಸಾಂಗೆ ಹೋಗೋ ಅವಶ್ಯಕತೆ ಇಲ್ಲ. ಹೋಗಿ ಸುಮ್ಮನೆ ಟಿಕೆಟ್ ವೇಸ್ಟು, ಅಲ್ಲಿ ರಿಸಾರ್ಟ್ ಬುಕ್ ಮಾಡೋದು ಹೋಟ್ಲ್ ವೇಸ್ಟು. ಅದಕ್ಕೋಸ್ಕರ ಇಲ್ಲೇ ಆರಾಮಾಗಿರೋದು ಒಳ್ಳೇದು ಅಂತ ನಾನು ಬೇಕಾದ್ರೆ ನೋಡ್ರಿ ನೀವು ತಮಿಳುನಾಡಿನಾಗ ಮೊದಲನೇ ಸಲಾನೆ ಚುನಾವಣೆ ಸ್ಪರ್ಧೆಗಳಿದಿರುವಂತಹ ಟಿವಿಕೆ ಪಕ್ಷದ ವಿಜಯ ದಳಪತಿ ಅನಿರೀಕ್ಷಿತ ಅದ್ಭುತ ಗೆಲುವು ಸಾಧಿಸಿ ಕಿಂಗ್ ಮತ್ತು ಕಿಂಗ್ ಮೇಕರ್ ಸ್ಥಾನದಾಗ ರಾರಾಜಿಸ್ಲಿಕ್ಕತ್ತಾರ. ಆದ್ರ ಪಾಪ ಡಿ.ಕೆ.ಶಿ ಅವ್ರಿಗೆ ಇದೆಲ್ಲ ಎಲ್ಲಿ ಗೊತ್ತಿತ್ತು ಹೇಳ್ರಿ. ತಮಿಳುನಾಡಿನಾಗ ಪ್ರಚಾರ ಮಾಡೋ ಟೈಮ್ನಾಗ ಡಿ.ಕೆ.ಶಿ ಅವರು ಹೊಡೆದಂತಹ ಡೈಲಾಗ್ಗಳು ಈಗ ಡುಮ್ಕಿ ಹೊಡಿಲಿಕ್ಕತ್ತಾವ. ಸಾರಿ ಸಿಕ್ಕಾಪಟ್ಟೆ ವೈರಲ್ ಆಗ್ಲಿಕ್ಕತ್ತಾವ. ಇನ್ನೊಂದು ಪಾರ್ಟಿಯವರು ಪಾಪ ಅವರೊಬ್ಬ MGR ತರ ಆಗ್ಬೇಕು ಅಂತ ಹೊರಟ್ಬಿಟ್ಟಿದ್ದಾರೆ. ಅದೆಲ್ಲ ಆಗಲ್ಲ. ಅವೆಲ್ಲ ಫಿಲಂ ಅಲ್ಲಿ ಈಗ ಅನ್ಕೋಬೇಕಷ್ಟೇ. Mr. Vijay is a immature politician. He doesn't know maturity. I think he might have that TMC with him, that's all. ಇನ್ನು ಈ ಸ್ಟಾಲಿನ್ ಯಾರಂತ ಗೊತ್ತಲ್ಲ, ಸನಾತನ ಧರ್ಮವನ್ನ ಡೆಂಗ್ಯೂ ಮಲೇರಿಯಾ ಹೋಲಿಸಿ ಮಾತಾಡದಂಥವ್ರು ಇದನ್ನ ಹೆಂಗ್ ಮರೀಲಿಕ್ಕೆ ಸಾಧ್ಯ ಆಯ್ತು ಹೇಳ್ರಿ. ಆದ್ರೆ ಇವತ್ತು ತಮಿಳುನಾಡಿನ ಜನ ತಕ್ಕ ಪಾಠ ಕಲ್ಸಾರೆ. ಈ ಸ್ಟಾಲಿನ್ ನನ್ನ ಕಾಲಿನ್ ಹಾಕಿ ತೊಳೆದು ವಿಜಯ ಪಟ್ಟ ಕೊಟ್ಟು ಕುಂದ್ರಿಸ್ಬಿಟ್ಟಾರ ತಮಿಳುನಾಡಿನ ಮಂದಿ. ಆದ್ರ ಅಲ್ಲಿ ಅಷ್ಟು ಶಾಣೆ ನಮ್ಮ ಕರ್ನಾಟಕದ ಮಂದಿ ಇಲ್ಲ ಬಿಡ್ರಿ. ಯಾಕಂದ್ರ ನಮ್ಮ ಕರ್ನಾಟಕದ ಉಪಚುನಾವಣೆ ಫಲಿತಾಂಶ ನೋಡಿ ವಿಚಿತ್ರ ಅಂತ ಅನಿಸ್ಬಿಡ್ತು. ಅದು ಎಂಥ ಪರಿ ಜಿದ್ದಿ ಆದಂತಹ ಕ್ಷೇತ್ರಗಳವು ದಾವಣಗೆರೆ, ಬಾಗಲಕೋಟೆ. ಎರಡೂ ಕಡೆ ಕಾಂಗ್ರೆಸ್ ಪಕ್ಷ ಮತ್ತೆ ಗೆದ್ದು ಬಂದ್ಬಿಟ್ಟೈತಿ. ಒಂದ್ ಕಡೆ ಸಮರ್ಥ ಶಾಮನೂರು, ಮತ್ತೊಂದ್ ಕಡೆ ಉಮೇಶ್ ಮೇಟಿ ಅವರು ಗೆದ್ದು ಬಂದ್ಬಿಟ್ಟಾರ. ನೋಡ್ರಿ, ಟಿಕೆಟ್ ಹಂಚಿಕೆ ಪ್ರಚಾರದ ಟೈಮ್ನ್ಯಾಗ ಎಷ್ಟೆಲ್ಲಾ ಗದ್ದಲಿ ಎದ್ದು ಬಿಡ್ತು. ಅಲ್ಪಸಂಖ್ಯಾತರು ಎಷ್ಟೆಲ್ಲಾ ರೊಚ್ಚಿಗೆದ್ರು, ಎಷ್ಟೆಲ್ಲಾ ಬಂಡಾಯ ಎದ್ರು ಸಹಿತ ಕಡಿಕೋ ಕುಟುಂಬ ರಾಜಕಾರಣಕ್ಕ ಗೆಲುವು ಸಿಕ್ಕಿಬಿಟ್ಟೈತಿ. ಆದ್ರೆ ವಿಚಿತ್ರ ಅನ್ಸೋದು ಏನ್ ಗೊತ್ತಾ, ಖುದ್ದು CM ಸಿದ್ದರಾಮಯ್ಯನವರಿಗೆ ಅಷ್ಟು ಕಾನ್ಫಿಡೆನ್ಸ್ ಇರ್ಲಿಲ್ರಪ್ಪ. 2 ಬೈ ಎಲೆಕ್ಷನ್ ಅಲ್ಲಿ ಮುನ್ನಡೆ ಸಾಧಿಸಿದೆ ಸರ್ ಕಾಂಗ್ರೆಸ್. ನಾವು ಎಕ್ಸ್ಪೆಕ್ಟೆಡ್ ಮಾಡಿದ್ದು ಸ್ವಲ್ಪ ದಾವಣಗೆರೆಯಲ್ಲಿ ನಮ್ಮ ಕಾರಣದಿಂದಲೇ ಸ್ವಲ್ಪ ಲೀಡು ಕಡಿಮೆ ಆಗ್ಬೋದು. ಆದರೆ ನಾವು ಗೆಲ್ತೀವಿ. ಅಲ್ಲಿ ದಾವಣಗೆರೆಯಲ್ಲೂ ಕೂಡ ಗೆಲ್ತೀವಿ, ಬಾಗಲಕೋಟೆಯಲ್ಲೂ ಕೂಡ ಗೆಲ್ತೀವಿ. ಒಟ್ನ್ಯಾಗ ಇಡೀ ಚುನಾವಣಾ ರಿಸಲ್ಟ್ ನೋಡುದಾದ್ರ ರಾಹುಲ್ ಗಾಂಧಿ ಒಬ್ಬರೇ ಅಲ್ರೆ ಸಕ್ಸಸ್ಫುಲ್ ಆಗಿ ಹೊರಹೊಮ್ಮಿದ್ದು. ರಾಹುಲ್ ಗಾಂಧಿ ಅವರಿಗೆ ಟಫ್ ಕಾಂಪಿಟೇಷನ್ ಕೊಡುವಂತ ಮತ್ತೊಬ್ಬ ನಾಯಕ ಅದಾರ್ರಿ, ಮತ್ಯಾರು, ಅರವಿಂದ್ ಕೇಜ್ರಿವಾಲ್. ಅವರು ಮಂದಿನ ಅಷ್ಟೇ ಕನ್ಫ್ಯೂಸ್ ಮಾಡೋದ್ರಾಗ ಯಶಸ್ವಿಯಾಗಿದ್ರು. ಈಗ ನೋಡ್ರಿ, ಮಮತಾ ದೀದಿ ಸ್ಟಾಲಿನ್ ಪರ ಪ್ರಚಾರ ಮಾಡಿ ಶಿಸ್ತಂಗೆ ಚಂದಂಗೆ ಸೋಲ್ಸಿ ಮನಿಗ್ ಕಳಿಸಿ ಯಶಸ್ವಿಯಾಗಿ ಕುಣಿಲಿಕತ್ತಾರೀಗ. ನೋಡ್ರಿ, ರಾಜಕೀಯ ಅಂದ್ರ ಬರೇ ಸೀರಿಯಸ್ಸು ಆರೋಪ ಪ್ರತ್ಯಾರೋಪಗಳಷ್ಟೇನಾ? ಅದ್ರ ನಡುವ ರಾಹುಲ್ ಗಾಂಧಿ, ಅರವಿಂದ್ ಕೇಜ್ರಿವಾಲ್ ಅಂತವ್ರು ಇರಬೇಕಾಗ್ತದ ಮನರಂಜನೆ ಕೊಡ್ಲಿಕ್ಕ. ಏನಂತೀರಿ? ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.